ರಾಜ್ಯದಲ್ಲಿ ಕರೋನಾ ತನ್ನ ಅಟ್ಟಹಾಸವನ್ನು ಯಾವ ರೀತಿಯಲ್ಲೂ ಕಡಿಮೆ ಮಾಡ್ತಾ ಇರೋಂಗೆ ಕಾಣಿಸ್ತಾ ಇಲ್ಲ. ಹಾಗೆ ನೋಡಿದರೆ ಕಳೆದ ಒಂದು ತಿಂಗಳಿನಲ್ಲಿ ಬೆಂಗಳೂರು ಮಹಾನಗರ ದಾಖಲಿಸುತ್ತಿರುವ ಸಂಖ್ಯೆ ದೇಶದ ಎಲ್ಲ ನಗರಗಳಿಗಿಂತ ಹೆಚ್ಚಿದೆ. ಟಾಪ್ 1 ಅಲ್ಲಿ ಎಲ್ಲ ನಗರಗಳು, ದಿಲ್ಲಿ ಇರ್ಬೋದು, ಕಲ್ಕತ್ತಾ ಇರ್ಬೋದು, ಮುಂಬೈ ಇರ್ಬೋದು, ಹೈದರಾಬಾದ್ ಇರ್ಬೋದು, ಮದ್ರಾಸ್ ಇರ್ಬೋದು, ಯಾವ್ದು ಬೇಕಾದ್ರೂ ಇರ್ಬೋದು, ಎಲ್ಲರಿಗಿಂತ ಹೈಯೆಸ್ಟ್ ಇದ್ದೀವಿ. ಆದರೆ ಅದನ್ನು ಯಾರು ಸಂಬಂಧಪಟ್ಟವರು ಮಾತು ಆಡ್ತಿಲ್ಲ, ನಾವು ತಲೆನೂ ಕೆಡ್ಸ್ಕೊತಿಲ್ಲ. ಎಷ್ಟು ನೆಮ್ಮದಿಯಾಗಿ ಗಣೇಶನ ಪೂಜೆ ಮುಗಿಸಿದ್ದೀವಿ, ರಿಲ್ಯಾಕ್ಸ್ ಯಾವ ಸಮಸ್ಯೆನೂ ಇಲ್ಲದೆ ಮುಗಿಸ್ಕೊಂಡಿದ್ದೀವಿ. ಸ್ವಲ್ಪ ತಗ್ಗಿ ಬಗ್ಗಿ ಮುಗಿಸಿದ್ದೀವಿ ನಿಜ, ಆರ್ಭಟ ಮಾಡೋಕ್ಕೆ ಹೋಗಿಲ್ಲ ಈ ಬಾರಿ ನಾವು ಹೆಚ್ಚಾಗಿ. ಈ ಗಜಿಬಿಜಿ ಗೊಂದಲದ ಮಧ್ಯೆ ಕರೋನಾಗೆ ಅಲ್ಲೇನೋ ಹೇಳ್ತಾ ಇದ್ರು, ಈಗ 2 ವರ್ಷ ಕಾಡಲಿದ್ಯಂತೆ ಕರೋನಾ. 2 ವರ್ಷ ಕಾಡಲಿದೆ ಕರೋನಾ ಅಂತ ಬದಲಾಯಿಸ್ಕೊಳ್ಳಿ. 2 ವರ್ಷ ಕಾಡಲಿದೆಯಂತೆ ಅಲ್ಲ, ನಿಮ್ಮ ಪುಣ್ಯ 2 ವರ್ಷ ಅದು ಕಾಡಿದರೆ. ಬೇರೆ ಬೇರೆ ಎಕ್ಸಾಕ್ಟ್ಲಿ, ಬೇರೆ ವೈರಸ್ಗಳಿಗೆ ಹೋಲಿಸಿದ್ರೆ ಇದು 2 ವರ್ಷ ಕಾಡಿದ್ರೆ ನನ್ನ ಪುಣ್ಯ. ಹಾಗಾಗಿ 2 ವರ್ಷ ಕಾಡಲಿದೆಯಂತೆ ಅಲ್ಲ, 2 ವರ್ಷ ಕಾಡಬಹುದು ಅಂದರೆ ಸಂತೋಷ ಸುದ್ದಿ. ಅದು ನನಗೆ ಸಮಾಧಾನ ಮಾಡ್ಕೊ. ರಾಜ್ಯದಲ್ಲಿ ಈ ಪರಿಸ್ಥಿತಿ ಇದ್ದಾಗ ಸರ್ಕಾರ ಮತ್ತು ವರ್ಸಸ್ ವೈದ್ಯರು ಅನ್ನೋ ಪರಿಸ್ಥಿತಿ ನಿರ್ಮಾಣವಾಗ್ತಾ ಇದೆ. ನಂಜನಗೂಡಿನ THO ತಾಲೂಕು ಹೆಲ್ತ್ ಆಫೀಸರ್ ಡಾಕ್ಟರ್ ನಾಗೇಂದ್ರ ಆತ್ಮಹತ್ಯೆ ಪ್ರಕರಣ ಸಂಬಂಧ ಮೈಸೂರು ಜಿಲ್ಲಾ ಪಂಚಾಯತ್ CEO ಪ್ರಶಾಂತ್ ಕುಮಾರ್ ಮಿಶ್ರಾ ಅವರ ತಲೆದಂಡಕ್ಕೆ ವೈದ್ಯ ಸಮೂಹ ಬಯಸ್ತಾ ಇದೆ. ಆದಾಗ್ಯೂ ಸರ್ಕಾರ ಆ ಅಧಿಕಾರಿಯನ್ನು ಯಾವುದೇ ಹುದ್ದೆ ನೀಡದೆ ಈಗ ಎತ್ತಂಗಡಿಯನ್ನು ಮಾಡಿದೆ, ವರ್ಗ ಮಾಡಿದೆ. ಆದರೆ ಪ್ರತಿಭಟನಾರರು ಇದಕ್ಕೆ ಒಪ್ತಾ ಇಲ್ಲ. ಟ್ರಾನ್ಸ್ಫರ್ ಯಾರಿಗರಿಬೇಕು, ಈ ಅಧಿಕಾರಿಯನ್ನು ಸಸ್ಪೆಂಡ್ ಮಾಡಲೇಬೇಕು, ಒಂದು ನಾವು ಇಲ್ಲ ಅವರು, ನೀವೇ ಡಿಸೈಡ್ ಮಾಡಿ ಅಂತ. ಈ ಆರ್ಭಟ ಟೂ ಮಚ್. ನಾವು ಅವರು ಎಲ್ಲ ನಡೀಬಾರ್ದು. ಇದೇನು ಯುದ್ಧ ಅಲ್ಲ. ಯುದ್ಧ ಯಾರ ಮೇಲೆ ಯುದ್ಧ? ನಾವು ಮತ್ತು ಅವರು ಅನ್ನೋ ಪದ ಅವರು ಬಳಕೆ ಮಾಡಿದರೆ ಯಾವುದೇ ಡಾಕ್ಟರ್, ಹಿ ಈಸ್ ನಾಟ್ ಎ ಡಾಕ್ಟರ್. ಹಕ್ಕುಗಳು ಬೇರೆ. ನಾನು ಅವರ ಏನು ಯುದ್ಧ ಮಾಡ್ತಾ ಇದ್ದೀರಾ? ಯಾರ ಮೇಲೆ ಆ ಯುದ್ಧ? ಜನರ ಮೇಲೆ? ಯಾರ ಮೇಲೆ? ಬಲಿಪಶು ಆಗೋ ಜನ. ಮತ್ತೆ ನಾನು ಮತ್ತು ಅವರು ಸುತಾರಾಮ್ ಒಪ್ಪಲ್ಲ, ಹಂಗಾಗಲ್ಲ, ಹಂಗಾಗಬಾರ್ದು. ಅದಕ್ಕೆ ಆಮೇಲೆ ಬರೋಣ ಏನು ಅಂತ. ನಾಳೆವರೆಗೆ ಕಾದು ನೋಡ್ತೀವಿ. ಸಸ್ಪೆಂಡ್ ಆಗದಿದ್ದರೆ ಸೋಮವಾರದಿಂದ ರಾಜ್ಯಾದ್ಯಂತ ಮುಷ್ಕರ ಮಾಡ್ತೀವಿ ಎಂದಿದ್ದಾರೆ. ಕರೋನಾ ರೋಗಿಗಳನ್ನು ನೋಡಲ್ಲ, ಟೆಸ್ಟಿಂಗ್ ಮಾಡಲ್ಲ, ಡಾಟಾ ಎಂಟ್ರಿ ಮಾಡಲ್ಲ ಅಂತ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದಾರೆ ವೈದ್ಯರು. ಟೆಸ್ಟಿಂಗ್ ಅಷ್ಟೊಂದು ಮಾಡ್ತಾರಾ? ಸ್ವಾಪ್ ಟೆಸ್ಟನ್ನು ನನಗೆ ಐಡಿಯಾ ಇಲ್ಲ. ಸ್ವಾಪ್ ಟೆಸ್ಟ್ ವೈದ್ಯರು ಮಾಡ್ತಾ ಇದ್ದಾರಾ ಸರ್ಕಾರದಲ್ಲಿ? ಇತ್ತೀಚೆಗೆ ಚೇಂಜ್ ಮಾಡಿ ಏನೋ ನೋಡೋಣ. ಕರೋನಾ ಟೆಸ್ಟಿಂಗ್ ಅಸ್ತವ್ಯಸ್ತವಾಗಬಹುದು. ಈ ಮಧ್ಯೆ ಆ ಅಧಿಕಾರಿಯರು ಮಿಶ್ರಾ ಅವರ ವಿರುದ್ಧ ಪೊಲೀಸ್ ಅತಿಥಿ ಠಾಣೆಯಲ್ಲಿ ನಾಗೇಂದ್ರ ಅವರ ತಂದೆ ರಾಮಕೃಷ್ಣ ಒಂದು FIR ಕೊಟ್ಟಿದ್ದಾರೆ. ಅದು ರಿಜಿಸ್ಟ್ರು ಕೂಡ ಆಗಿದೆ. ಅವರ ಒತ್ತಡದಿಂದ ನನ್ನ ಮಗ ಹೀಗೆ ಮಾಡ್ಕೊಂಡ್ಬಿಟ್ಟ ಅಂತ ಅವರ ವಾದ. ಆ ವಾದ ಏನಾಗುತ್ತೆ ಆಮೇಲೆ ನೋಡೋಣ. ಎಸ್ ಸರ್, ಈ ಘಟನೆ ಯಾವ ಆಯಾಮದಲ್ಲಿ ನೋಡಬೇಕು? ಯಾವ ಆಯಾಮನೂ ಇಲ್ಲ. ಆಗಿದೆ. ದುರದೃಷ್ಟವಶಾತ್ ಒಬ್ಬ ಅಧಿಕಾರಿ, ಒಳ್ಳೆ ಅಧಿಕಾರಿ ಅಂತೆಲ್ಲ ಹೇಳ್ತಿದ್ದಾರೆ ಆ ವ್ಯಕ್ತಿ ಬಗ್ಗೆ. ಯಾರ ಬಗ್ಗೆ? ನಾಗೇಂದ್ರ ಅವರು, THO ತಾಲೂಕು ಆರೋಗ್ಯಾಧಿಕಾರಿ ಬಗ್ಗೆ ಒಳ್ಳೆ ವ್ಯಕ್ತಿ ಅಂತ ಹೇಳ್ತಿದ್ದಾರೆ. ಆ ವ್ಯಕ್ತಿ ಆಗಬಾರ್ದಿತ್ತು. ಅಂದರೆ ಯಾರೂ ಅದನ್ನು ಬಯಸುವಂಥದ್ದು ಅಲ್ಲ ಅದು. ಬಟ್ ನನಗೊಂದು ಬೇಜಾರು ಏನು ಅಂತಂದರೆ, ಇಷ್ಟೆಲ್ಲ ಓದಿ ವಿದ್ಯಾವಂತರಾಗಿದ್ದವರು ಒತ್ತಡ ಅನ್ನೋ ಪದಕ್ಕೆ ಸಿಕ್ಕಿ ನಾವು ಆತ್ಮಹತ್ಯೆ ಮಾಡ್ಕೋತೀವಿ ಅಂದರೆ ನೀವೆಷ್ಟು ಸ್ಟ್ರಾಂಗ್ ನಾವು ರೈತರಿಗೆ ಹೇಳಲ್ಲ ಇದನ್ನ. ಹೌದು, ಒಂದು ಬೆಳೆ ಹೋದ ತಕ್ಷಣ ಸಾಯ್ಬೇಡಿ, ಕುಟುಂಬದ ಕಥೆ ಏನು ಅಂತ ಕೇಳಲ್ಲ. ವಿದ್ಯಾವಂತರಾಗಿ ಎಲ್ಲವನ್ನು ಅರಿತವರು ಆತ್ಮಹತ್ಯೆಗೆ ಶರಣಾಗೋದನ್ನು ಕ್ಷಮಿಸಲೇಬಾರ್ದು ನನ್ನ ಪ್ರಕಾರದಲ್ಲಿ. ಬಟ್ ಈ ಪ್ರಕರಣದಲ್ಲಿ ಈಗ ಆಗೋಗಿದೆ. ಅದು ಯಾಕಾಗಿದೆ ಎಂಬುದು ಸಾಬೀತಾಗಬೇಕೀಗ. ಓಕೆ, ವೈದ್ಯರ ಕೆಲವು ಮಾತುಗಳಲ್ಲಿ ಸತ್ಯ ಇದೆ, ನಾನಿಲ್ಲ ಅಂತ ಹೇಳ್ತಿಲ್ಲ. ಆದರೆ ಅದನ್ನು ರಬ್ಬರ್ ರೀತಿ ತುಂಬ ಎಳೆಯುವಂಥ ಪ್ರಯತ್ನ ಆಗಬಾರ್ದು ಈಗ ಸದ್ಯಕ್ಕೆ. ಕಾರಣ ಕರೋನಾ, ಇನ್ನೇನೂ ಅಲ್ಲ. ಕಾರಣ ಇದರಲ್ಲಿ ಕರೋನಾ ನಮ್ಮನ್ನು ವಿಪರೀತವಾಗಿ ಹೀಡ್ತಾ ಇರುವಾಗ ಹಿಪ್ಪೆ ಮಾಡ್ತಾರೆ. ಅದ್ರ ಬಗ್ಗೆ ಒಂದು ಎಚ್ಚರಿಕೆ ಇಟ್ಕೋಬೇಕು ನಾವು. ಮಾಗಿ ಚೆನ್ನಾಗಿ ಹಣ್ಣಾಗಿರೋ ಹಣ್ಣು ಟಪಕ್ಕಂತ ಮೇಲಿಂದ ಕೆಳಗೆ ಬೀಳೋ ಅಷ್ಟೇ ಸ್ಪೀಡ್ಗೆ ಮುಷ್ಕರಕ್ಕೆ ಹೋಗ್ತೀವಿ ಅಂತಂದರೆ ಇಟ್ ಈಸ್ ನಾಟ್ ಎ ಗುಡ್ ಸೈನ್. ಸೊ ಸರ್ಕಾರಕ್ಕೂ ಟೈಮ್ ತುಂಬ ಒಳ್ಳೆಯದು. ಸರ್ಕಾರಕ್ಕೆ ಟೈಮ್ ಅಲ್ಲ. ಆ ಅಧಿಕಾರಿಯನ್ನು ನಾವೇನೂ ಮಾಡಲ್ಲ, ಟ್ರಾನ್ಸ್ಫರು ಮಾಡಲ್ಲ ಅಂದರೆ ದಿಮಾಕಿನ ಸರ್ಕಾರ ಆಗ. ದೇರ್ ಇಸ್ ಎನ್ ಅಲಿಗೇಷನ್ ಎನ್ ಆಫೀಸರ್ ಮೇಲೆ ಒಂದು ಅಲಿಗೇಷನ್ ಇದೆ, ಈತನ ಒತ್ತಡದಿಂದ ಆಗಿರಬಹುದು. ಬಟ್ ದಟ್ ನೀಡ್ಸ್ ಟು ಬಿ ಪ್ರೂವ್ಡ್. ಅದು ಯಾವುದೋ ಒಂದು ಆಡಿಯೋ ಬರ್ತಾ ಇದೆ, ಅದು ಯಾವ ಅಧಿಕಾರಿ ನನಗೆ ಗೊತ್ತಿಲ್ಲ. ಅದು ಆ CEO ಇನ್ನೊಬ್ರು ಮತ್ತು ಯಾರೋ ಒಂದು ಬರಬೇಕಲ್ಲ ಒಟ್ಟಲ್ಲಿ. ಹೌದು, ಅದು ಲೇಟರ್ ಟೆಸ್ಟ್, ಅದಕ್ಕೊಂದು ಎನ್ಕ್ವೈರಿ ಆಗಬೇಕಲ್ಲ. ಓಕೆ, ಈಗ ಅವ್ರನ್ನ ವರ್ಗ ಮಾಡಿದಾರಲ್ಲ, ವರ್ಗದ ನಂತರ ಯು ಶುಡ್ ಫಾಲೋ ಇಟ್ ಅಪ್. ಅದನ್ನು ನೀವು ಕೂತ್ಕೊಂಡು ಟಪಕ್ಕಂತಿಗೆ ಅದಕ್ಕೆ ಸಸ್ಪೆಂಡ್ ಮಾಡಬೇಕು. ದಿಸ್ ಇಸ್ ದಿ ಡೇಂಜರ್ ಝೋನ್ನಲ್ಲಿ ಡಾಕ್ಟರ್ಗಳು ನಿಂತ್ಕೋತಾ ಇರೋದು ಅನ್ನಿಸ್ತಿದೆ ನನಗೆ. ಯಾಕೆ ಸರ್? ಯಾಕೆ ಡಾಕ್ಟರ್ಗಳು ಈ ರೀತಿ ಟಪಕ್ಕಂದ ತಕ್ಷಣ ನಾನು ಸ್ಟ್ರೈಕಿಗೆ ಹೋಗ್ತೀನಿ ಅಂತಂದರೆ ಮುಂದೆ ಕಷ್ಟ ಆಗ್ತಾ ಹೋಗುತ್ತೆ. ಕಷ್ಟ ಆಗ್ತಾ ಹೋಗುತ್ತೆ ಪರಿಸ್ಥಿತಿಗಳು. ಸರ್ಕಾರಿ ಆಸ್ಪತ್ರೆಯಲ್ಲಿ ನಾಳೆ ಏನಾದ್ರು ಹೆಚ್ಚು ಕಡಿಮೆ ಆದಾಗ ಸಸ್ಪೆಂಡ್ ಆಗಬೇಕು ಅಂತಂದರೆ ಮತ್ತೆ ಕಷ್ಟ ಆಗ್ತಾ ಹೋಗುತ್ತೆ. ನಂಬರ್ 2, ಕೆಲವು ಹುದ್ದೆಗಳಿಗೆ ಬಂದಾಗ
ನಾವು ತುಂಬ ಬ್ಯಾಲೆನ್ಸ್ಡ್ ಡಿಮಾಂಡ್ ಬೇರೆ. ಈ ಡಾಕ್ಟರ್ಗಳಿಗಾಗಿರೋಂಥ ಕಾಟ ಕಳೆದ 4-5 ತಿಂಗಳಲ್ಲಿ ಕರೋನಾ ಬಂದಮೇಲೆ ನಮ್ಮ ವೈರಿಗೂ ಬೇಡ ಆ ಕಾಟ. ವಿಪರೀತವಾದ ಒತ್ತಡ ಅವ್ರ ಮೇಲಿದೆ. ನಾವು ಇದನ್ನು 100 ಸರಿ ಹೇಳಿದ್ದೀವಿ. ಕರೋನಾ ವಾರಿಯರ್ಸು ಒತ್ತಡಕ್ಕೆ ಸಿಗಾಕೋತಿದ್ದಾರೆ, ಅವ್ರ ಕೈಲಿ ಆಗ್ತಾ ಇಲ್ಲ ಅದನ್ನು ನಿಭಾಯಿಸಲಿಕ್ಕೆ, ಕಷ್ಟ ಆಗ್ತಾ ಇದೆ ಅವ್ರಿಗೆ. ನೀವು ಆಲ್ಟರ್ನೇಟ್ ಗ್ರೂಪ್ಸ್ ವ್ಯವಸ್ಥೆಗಳನ್ನ ಏನಾದ್ರು ಮಾಡ್ಕೋಬೇಕು, ಅವ್ರಿಗೊಂದು ಸಣ್ಣ ರಿಲ್ಯಾಕ್ಸೇಷನ್ಗಳನ್ನು ಬಿಡಬೇಕಾಗತ್ತೆ, ಬಿಡದಿದ್ರೆ ಕಷ್ಟ. ಯಾವ ಜಿಲ್ಲೆಯಲ್ಲಿ ಅತ್ಯಂತ ಕಡಿಮೆ ಇದೆಯೋ ಸೋಂಕಿನ ಪ್ರಮಾಣ, ಆ ಜಿಲ್ಲೆಯಿಂದ ಕೆಲವರನ್ನು ಹೆಚ್ಚಿರುವ ಜಿಲ್ಲೆಗಳಿಗೆ ಒಂದೊಂದು ವಾರಕ್ಕಂತನಾದ್ರು ಡ್ಯೂಟಿಗೆ ತಾನೆ ಆಗೋ ಒಂದೊಂದು ವಾರನಾರು ಇವ್ರಿಗೆ ರಿಲ್ಯಾಕ್ಸೇಷನ್ ಸಿಕ್ಕತ್ತೆ. ಅದು ಆಗ್ತಾ ಇಲ್ಲ ಇದೆಲ್ಲ ಹೇಳಿದ್ದೀವಿ. ಬಟ್ ಇದನ್ನ ಇಟ್ಕೊಂಡು ಟಬಕ್ಕಂತ ಸ್ಟ್ರೈಕ್ ಅಂತಂದ್ರೆ ನಡೆಯಲ್ಲ. ಅದು ಕಾರಣ ಟ್ರಾಫಿಕ್ ಕಾನ್ಸ್ಟೇಬಲ್ ನಾಳೆ ನಮ್ಮದು ಸಂಚಾರಿ ಪೇದೆ ನಮ್ಮವ್ರಿಗೊಬ್ರು ಬಂದಿದೆ ಸರ್, ನಾವು ನಾಳೆಯಿಂದ ಟ್ರಾಫಿಕ್ಗೆ ಬರಲ್ಲ ಅಂತಂದ್ರೆ ನಾಟ್ ಫೇರ್, ಅದು ಸರಿ ಅಲ್ಲ. ಅದು ಡಾಕ್ಟ್ರು ಪ್ರೊಟೆಸ್ಟನ್ನ ಲೆವೆಲ್ ತರಬೇಕು. ಏಕ್ದಮ್ ನನ್ನ ಕೊನೆ ಬ್ರಹ್ಮಾಸ್ತ್ರವನ್ನು ತೆಗೆದು ಟಬಕ್ಕಂತ ಪ್ರಯೋಗ ಮಾಡ್ತೀನಿ ಅಂತಂದರೆ ನಿಮಗೆ ತುಂಬ ಲಾಭ ತರುತ್ತೆ ಅದು ಅಂತ ಅನ್ಕೋಬಾರ್ದು. ಕೆಲವು ಸರಿ ರಿವರ್ಸ್ ಹೊಡೆಯುತ್ತೆ. ಸೊ ಹಂಗಿದ್ರೆ ವೈದ್ಯರ ಮುಂದಿರುವಂಥ ಆಯ್ಕೆ ಏನು ಸರ್, ಏನು ಮಾಡಬೇಕು? ಎಕ್ಸಾಕ್ಟ್ಲಿ, ದಟ್ಸ್ ದ ಪಾಯಿಂಟ್. ನನ್ನ ಲೆಕ್ಕಾಚಾರದಲ್ಲಿ ಈ ಸಾವು ಅತ್ಯಂತ ಅನ್ಯಾಯದ ರೀತಿಯಲ್ಲಿ ಆಗಿರುವಂಥ ಸಾವೀಗ. ಹೌದು. ಇದಕ್ಕೆ ಸರ್ಕಾರ ಎಂದಿನಂತೆ ಭಿಕ್ಷೆಯ ರೂಪದಲ್ಲಿ ಒಂದಷ್ಟು ಪರಿಹಾರವನ್ನು ಎಸ್ತುಬಿಡುತ್ತೆ. ಗಲಾಟೆ ಆದರೆ ಜಾಸ್ತಿ, ಆಗದೆ ಇದ್ರೆ ಕಡಿಮೆ, ಅಷ್ಟೇ ವ್ಯತ್ಯಾಸ ಈ ಸರ್ಕಾರಗಳಿಗೆ. ಎಲ್ಲ ಅಷ್ಟೇವರೆಗೂ ಅಷ್ಟೇ ಪರಿಹಾರ ಅಂದರೆ ಭಿಕ್ಷೆ ಎಷ್ಟು ಬಿಡೋದು, ಸಮಾಧಾನ ಎತ್ಕೊಂಡು ಹೋಗು ಅನ್ನೋ ಥರ. ಅವ್ರಿಗೇನು ಹೋಗ್ಬೇಕು, ಅವ್ರ ದುಡ್ಡು ಅಲ್ವಲ್ಲ, ಯಾರು ಟ್ಯಾಕ್ಸ್ ಸರ್ಕಾರ ದುಡ್ಡು ತಾರೆ ಕೊಟ್ಬಿಡೋದು. ಈಗ ಅದನ್ನೇನೋ ಒಂದು ಕೊಟ್ಟಿದ್ದಾರೆ. ನಂಬರ್ 2, FIR ಕೂಡ ಆಗಿದೆ ಈಗ. ನಂಬರ್ 2, FIRನಲ್ಲಿ ಒತ್ತಡ ಅನ್ನೋದು ಮೇಲ್ನೋಟಕ್ಕೆ ಸಾಬೀತಾಗಕ್ಕೆ ಸ್ಟಾರ್ಟ್ ಆದ್ರೂ ಕ್ರಿಮಿನಲ್ ಪ್ರೊಸೀಜರ್ ಕೊಡಲಿ ಆ ಮಿಶ್ರಾನೋ ಅಥವಾ ಯಾರೋ CEO ಅರೆಸ್ಟ್ ಆಗಬೇಕಾಗ ಬಹಳ ಸರಳ ಅಲ್ವೇ? 306 ಅಂತಿದೆ ಅಂತ ಹೇಳ್ತಿದ್ದಾರೆ. ವಾಟ್ ಎವರ್ ಇಟ್ ಈಸ್, ಯಾವ ಸೆಕ್ಷನ್ಸ್ ತಗೋತಾರೋ ಬಿಡ್ತಾರೋ ಅರೆಸ್ಟ್ ಆಗಬೇಕಲ್ಲ ಅವರು. ಯು ನೀಡ್ ಟು ಗಿವ್ ದಟ್ ಟೈಮ್ ಟು ದಟ್ FIR ತಾನೆ, ತನಿಖೆ ಮಾಡಬೇಕು, ಕೊಡಬೇಕಲ್ವಾ. ನಂಬರ್ 3, ಒಂದು ವೇಳೆ ಈ ಸರ್ಕಾರ ಆ ಅಧಿಕಾರಿಯನ್ನು ಯಾರು ಒತ್ತಡ ಹಾಕಿದ್ದಾರೆ ಅಂತ ಇವರು ಹೇಳ್ತಿದ್ದಾರೆ, ಅಧಿಕಾರಿಯನ್ನು ಟ್ರಾನ್ಸ್ಫರು ಮಾಡಲ್ಲ, ಏನು ಮಾಡಲ್ಲ, ನಮ್ಮ ಇಷ್ಟ, ನಾವು ಅವ್ರನ್ನೇ ಇಟ್ಕೊಳ್ಳೋದು, ನೀವು ಅವ್ರನ್ನ ಕೇಳಕ್ಕೆ ಅನ್ನೋದಾದ್ರೆ ಅದು ದಿಮಾಕು ಮತ್ತು ಕೊಬ್ಬಿನ ಸಂಕೇತ. ಸರ್ಕಾರದ ಆಗ್ತಿತ್ತು, ನಮ್ಮ ಮಾತೇ ಇಲ್ಲ ಅದರಲ್ಲಿ, ನನ್ನ ಮಾನನೇ ಇಲ್ಲ. ನಾವು ಹಿ ಹ್ಯಾಸ್ ಬಿನ್ ಟ್ರಾನ್ಸ್ಫರ್ಡ್ ಔಟ್. ಅಲೋ ದಿ ಇನ್ವೆಸ್ಟಿಗೇಷನ್ ಟು ಹ್ಯಾಪನ್ ನಿಮ್ಮ ಡಿಪಾರ್ಟ್ಮೆಂಟಲ್ ಸೈಡಲ್ಲವೇ. ಕೊಡಿ ಅದಕ್ಕೊಂಚೂರು ಟೈಮನ್ನು. ಒಂದು ವಾರ ಕೇಳಿದೆ ಸರ್. ಯಾವಾಗಲೂ ಹಂತವಾಗಿ ನೀವು ಆ ಹೋರಾಟನ ರೂಪಿಸ್ಬೇಕೇ ಹೊರತು ಏಕ್ದಮ್ ನಾನು ಸ್ಟ್ರೈಕ್ ಮಾಡ್ತೀನಿ ಅಂತಲ್ಲ. ಇಂಥ ಸಂದರ್ಭದಲ್ಲಿ ಬಿಕಾಸ್ ನೀವು ಸ್ಟ್ರೈಕ್ ಮಾಡ್ಬೋದು, ನಿಮ್ಗೆ ಆ ಶಕ್ತಿ ಇರುತ್ತೆ, ನೀವು ಮಾಡ್ತೀರಿ. ನಿಮ್ಮ ಬೇಡಿಕೆಗಳು ಕೆಲವು ತುಂಬ ನ್ಯಾಯಯುತವಾಗೂ ಇರುತ್ತೆ, ನಾನು ಇಲ್ಲ ಅಂತ ಹೇಳಲ್ಲ. ಬಟ್ 2-3 ದಿನ ಆದಮೇಲೆ ಆಸ್ಪತ್ರೆಗಳಲ್ಲಾಗೋ ಗೋಜಲು ಯಾವ್ಯಾವ ಕಡೆಗೆ ತಿರ್ಕೊಳ್ಳುತ್ತೆ ಅಂತ ಯಾರೂ ಹೇಳಲಿಕ್ಕೆ ಬರಲ್ಲ. ಹಾಗಾಗಿ ತುಂಬ ಅಲ್ಲ ಇದು. ನನ್ನ ಲೆಕ್ಕಾಚಾರದಲ್ಲಿ ಒಂದು ಹಂತಕ್ಕೆ ತಂದು ನಿಲ್ಲಿಸಬೇಕು. ಬಟ್ ಗೌರ್ನಮೆಂಟು ಮಸ್ಟ್ ಬಿ ಎ ಮೀಡಿಯೇಟರ್ ಅಂಡ್ ಎ ಕೌನ್ಸಿಲರ್ ಆಗಬೇಕು. ಸೊ ಸರ್ಕಾರದ್ದು ಒಂದಿಷ್ಟು ಆಯ್ಕೆಗಳು ಅನುಮಾನನೇ ಇಲ್ಲ. ಗೌರ್ನಮೆಂಟು ಡಿಕ್ಟೇಟರ್ ತರಾನೋ ಬಡಿಗೆ ತಗೊಂಡು ಬಡಿತೀವಿ ಅಂತಾನೋ ಹೆದರಿಸ್ತೀವಿ ಅಂತಾನೋ ಆ ಆಟಿಟ್ಯೂಡ್ ಸರ್ಕಾರಕ್ಕೆ ಇರಬಾರ್ದು. ಅದು ಆ ಆಟಿಟ್ಯೂಡ್ ಸರ್ಕಾರ ತೋರಿಸಿದಾಗ, ಅಂತ ಒಂದು ವರ್ತನೆಯನ್ನು ತೋರಿಸಿದ್ರೆ ಅದು ದುರ್ವರ್ತನೆ. ಸೊ ಎರಡೂ ಕಡೆನೂ ಎಕ್ಸಾಕ್ಟ್ಲಿ. ಸರ್ಕಾರ ಒಂದು ಕೌನ್ಸಿಲರ್ ಥರ ಬಿಹೇವ್ ಮಾಡಬೇಕು. ಹೌದು, ಇದು ಆಗಬಾರ್ದಾಗಿತ್ತು, ವಿ ಆರ್ ಸಾರಿ, ಇದು ಆಗಬಾರ್ದಾಗಿತ್ತು, ಓಕೆ, ನಿಮ್ಮ ಪ್ರಕಾರದಲ್ಲಿ ಈ ರೀತಿ ಒತ್ತಡದಿಂದ ಆಗಿದೆ ಅಂತ ವಿ ವಿಲ್ ಇನ್ವೆಸ್ಟಿಗೇಟ್ ಆ್ಯಂಡ್ ಟೇಕ್ ಆ್ಯಕ್ಷನ್ ಮಾಡಬೇಕು, ನಾವು ತಗೊಳ್ಳೋಣ. ಅದನ್ನು ಮಾತುಕತೆಗೆ ಎಳ್ಕೊಂಡು ಬರಬೇಕೇ ಹೊರತು ಸರ್ಕಾರನೂ ಸರ್ವಾಧಿಕಾರಿ ರೀತಿ ಅದೇನು ಮಾಡ್ತೀರಾ ಮಾಡ್ಕೋಗಿ ನೋಡ್ಕೋತೀವಿ ಅಂತ ಹಂಗೆ ನಡೆಯಲ್ಲ, ಹಂಗೆ ನಡೀಬಾರ್ದು. ಸೊ ಇಬ್ಬರೂ ಕೂಡ ವೈದ್ಯರು ಮತ್ತೆ ಸರ್ಕಾರ ಎರಡು ಸಮಬಲವಾಗಿ ಇಲ್ಲ ಇದರಲ್ಲಿ. ಯಾಕೆ? ನಿಮ್ಮಿಬ್ಬರ ಉತ್ತರದಾಯಿತ್ವ ಇರುವುದು ಡಾಕ್ಟರ್ಗೆ ಸರ್ಕಾರದ ಜೊತೆ, ಸರ್ಕಾರಕ್ಕೆ ಡಾಕ್ಟರ್ ಜೊತೆ ಅಲ್ಲ. ನಿಮ್ಮಿಬ್ಬರ ಉತ್ತರದಾಯಿತ್ವ ಇರೋದು ನಮ್ಮ ಹತ್ರ, ರೋಗಿಗಳು, ಜನರ ಮತ್ತೆ ಅಲ್ವಾ? ಹಾಗಾಗಿ ದಾಟ್ ಶುಡ್ ಬಿ ದಿ ಆಟಿಟ್ಯೂಡ್ ಅಂತ ಅನ್ಸುತ್ತೆ ಸದ್ಯಕ್ಕೆ. ಓಕೆ, ಒಂದು ಮಾತಿಲ್ಲ. ಬಟ್ ಒಂದು ಕ್ಷಣನೂ ಸಂಘಟನೆ ಅದನ್ನು ಬಿಟ್ಕೊಡಬಾರ್ದು. ಅದು ಆ ರೀತಿ ಆಗಿದೆ ಅನ್ನೋದಿದ್ರೆ ದೆನ್ ಇಟ್ ಶುಡ್ ಎಂಡ್ ಅಪ್ ಇಂಟು ಎನ್ ಅರೆಸ್ಟ್. ಹಾಗಾದ್ರೆ ಅಬೆಟ್ಮೆಂಟ್ ಆಫ್ ಸೂಯಿಸೈಡ್ ಆದ್ರೆ ಇನ್ನೇನಾಗುತ್ತೆ? ಸೊ ಅರೆಸ್ಟ್ ಆಗಬೇಕು ಮತ್ತೆ, ಹೌದು ಅಲ್ವಾ? ಎಸ್. ಬಟ್ ಸರ್ಕಾರಕ್ಕೆ ಸಸ್ಪೆಂಡ್ ಮಾಡುವಂತ ಅಧಿಕಾರಕ್ಕೆ ಸದ್ಯಕ್ಕೆ ಇದೆಯಾ? ಯಾರನ್ನ? IAS ಅಧಿಕಾರಿಗಳನ್ನ ಯಾವುದೇ ರಾಜ್ಯ ಸರ್ಕಾರ ಅಮಾನತ್ತಿನಲ್ಲಿ ಇಡಬಹುದು. ಆದರೆ ಯಾವುದೇ ರಾಜ್ಯ ಸರ್ಕಾರ IAS ಅಧಿಕಾರಿಯನ್ನಾಗಲಿ, IPS ಅಧಿಕಾರಿಯನ್ನಾಗಲಿ ಅಥವಾ ಭಾರತೀಯ ಸೇವೆಗೆ ಸೇರಿರುವ ಯಾವುದೇ ಅಧಿಕಾರಿಯನ್ನಾಗಲಿ ಡಿಸ್ಮಿಸ್ ಮಾಡೋಕ್ಕಾಗಲ್ಲ, ವಜಾ ಮಾಡಲು ಶಕ್ತಿ ಇಲ್ಲ. ಒಂದು ವೇಳೆ ನೀವು ಅಮಾನತ್ತಿನಲ್ಲಿ ಇಟ್ಟರೂ
ಎಷ್ಟೋ 6 ತಿಂಗಳು ಏನೋ ಟೈಮ್ ಇರಬೇಕು ಅದಕ್ಕೆ ಅನ್ಸುತ್ತೆ. 6 ನಂಗೆ ಮರ್ತೋಗಿದೆ. ಭಾಳ ಹಿಂದೆ ಹ್ಯಾಂಡಲ್ ಮಾಡಿದ್ದು ಈ ಕೇಸನ್ನು ನಾವು ಭಾಳ ಹಿಂದೆ ಹ್ಯಾಂಡಲ್ ಮಾಡಿದ್ದು. ವೆನ್ ಶಂಕರ್ ನಾರಾಯಣನ್ ವಾಸ್ ಮದನ್ ಗೋಪಾಲ್ ವಾಸ್ ಸಸ್ಪೆಂಡೆಡ್, ಅವಾಗ ಹ್ಯಾಂಡಲ್ ಮಾಡ್ತಾ ಇದ್ವಿ. ನಂಗೆ ನೆನಪಿಲ್ಲ 3-6 ತಿಂಗಳು. ಅದರ ಒಳಗಡೆ ಅವರ ಮೇಲೆ ಚಾರ್ಜ್ ಶೀಟ್ ಹಾಕಿ ಕಮಿಟಿ ಮಾಡಿ ಕ್ಲೋಸ್ ಮಾಡಿ ಎಲ್ಲ ಇದು ಮಾಡದೇ ಇದ್ದರೆ ಕೇಂದ್ರ ಸರ್ಕಾರವೇ ತಾನಾಗಿ ಸ್ವಯಂ ಈ ಕಡತವನ್ನು ಕೇಂದ್ರಕ್ಕೆ ತರಿಸಿಕೊಂಡು ಅಮಾನತ್ತಿನ ಶಿಕ್ಷೆಯನ್ನು ಎತ್ತಿ ಬಿಡಬಹುದು. ಬಟ್ 36 ರಿಂದ 48 ಗಂಟೆ ಒಳಗಡೆ ಏನೋ ಒಂದಿಷ್ಟು ಕಳಿಸ್ಬೇಕು ವರದಿಯನ್ನ ಅಂತ ಹೇಳ್ತಾರೆ. ಅದೆಲ್ಲ ಸ್ಟ್ಯಾಂಡರ್ಡ್ ಹೋಗ್ತಿರುತ್ತೆ, ಓಕೆ, ಮಾಡ್ಬೋದೇ ಹೊರತು ಅಧಿಕಾರಿಯನ್ನು ಸಸ್ಪೆಂಡ್ ಮಾಡಬಾರ್ದು ಅಂತ ಎಲ್ಲೂ ಇಲ್ಲ. ರಾಜ್ಯಕ್ಕೆ ಅಧಿಕಾರಿ, ಆದರೆ ಆ ಅಧಿಕಾರಿ ರಾಜ್ಯದ ಅಧಿಕಾರಿಯಾಗಿ ಕೇಂದ್ರದಿಂದ ಬಂದಿದ್ದಾರೆ ಅನ್ನೋದನ್ನು ಮರಿಬೇಡಿ. ಇಟ್ಸ್ ಓಕೆ, ಸಸ್ಪೆನ್ಷನ್ ಜಾಗ ಇದೆ. ನನ್ನ ನೆಸೆಸಿಟಿ ಇದ್ರೆ ಸಸ್ಪೆನ್ಷನ್ ಆಗಲಿ ಅಂತ ನಾ ಹೇಳೋದು. ಓಕೆ, ಐ ಆಮ್ ನಾಟ್ ಸೇಯಿಂಗ್ ಅದು ನೀವು ಮಾಡಬೇಡಿ ಅಂತಲ್ಲ, ಬಟ್ ಅದು ಪ್ರೂವ್ ಆಗಬೇಕು. ಎಕ್ಸಾಕ್ಟ್ಲಿ ನಾನು ಹೇಳ್ತಿರೋದು. ಪ್ರೂವ್ ಅಂದರೆ ಎಲ್ಲರೂ ಒಂಚೂರು ನೋಡಬೇಕು. ಬೇಸಿಕ್ ಆಗಿ ಮೇಲ್ನೋಟಕ್ಕಾರು ಬರಲಿ, ಒಂಚೂರು ಬಿಡಿ, ಅದಕ್ಕೆ 2 ದಿನ ಆ ಹೀಲಿಂಗ್ ಟೈಮನ್ನು ಕೊಡಿ. ಸರ್ಕಾರ ಹೆಂಗಾದ್ರೂ 1 ವಾರ ಕೇಳಿದೆ, 1 ವಾರ ಒಂದು ವಾರ ಅಪ್ಪಿನ ವಾರ ಬೇಕಾಗಿಲ್ಲ, ಅಷ್ಟೊಂದೆಲ್ಲ ಯಾಕೆ ಬೇಕು ಅದಕ್ಕೆ. ಓಕೆ, ಒಂದು ಹೀಲಿಂಗ್ ಟೈಮ್ ಕೊಟ್ಟು ಚೆಕ್ ಮಾಡಿ. ಇದ್ರೆ ಎಕ್ದಮ್ ನಾವು ಸ್ಟ್ರೈಕ್ ಅಂತಾರೆ ಮಾಡ್ಬೋದು. ಆರ್ಗನೈಸ್ಡ್ ಸೆಕ್ಟರ್ಗಳು, ಸಂಘಟಿತ ಕ್ಷೇತ್ರಗಳು ಈ ರೀತಿ ಮುಷ್ಕರಗಳನ್ನ ಮಾಡೋದು ಬಹಳ ಸುಲಭ, ಮಾಡ್ಬೋದು. ಬಟ್ ಅದರ ಪರಿಣಾಮಗಳು 2 ಇರುತ್ತೆ ಅನ್ನೋದನ್ನು ಮರಿಬಾರ್ದು. ಒಂದೇ ಇರಲ್ಲ, ಅದ್ರ ಪರಿಣಾಮ ಬೀಳೋದೇ ಜನರ ಮೇಲೆ ಜಾಸ್ತಿ ಬೀಳೋದು. ಒಂದೇ ಇರಲ್ಲ. ನಾವೇ ಬಹಳ ಸರಿ ಹಿಂದೆ ಎಲ್ಲ ಡಾಕ್ಟರ್ಗಳು ಸ್ಟ್ರೈಕ್ ಆದಾಗ ಯಾಕ್ರಿ ಮೀಟ್ ಮಾಡಲ್ಲ ನೀವು ಡಾಕ್ಟರ್ಗಳನ್ನ, ಮಂತ್ರಿಗಳಿಗೆ ನಾವೇ ಫಿಕ್ಸ್ ಮಾಡ್ತೀವಿ, ಬಲ್ರಿ ಇಲ್ಲಿ ಅಂತಂದ್ಬಿಟ್ಟು ನಾವು ಫಿಕ್ಸ್ ಮಾಡಿದೀವಿ. ಅದೇನು ಫಲ ಕೊಡ್ತೋ ಬಿಡ್ತೋ ಅದು ಪ್ರಶ್ನೆ ಬೇರೆ ಅಲ್ವಾ. ಈ ವೈದ್ಯರು ಪರ್ಟಿಕ್ಯುಲರ್ಲಿ ಈ ಟೈಮಲ್ಲಿ ಹಿಂಗಿದೆ. ಬೇರೆ ಸರ್ಕಾರ ಉಡಾಫೆ ದಿಮಾಕ್ ಮಾಡ್ಕೊಂಡು ಹೆಂಗಿದ್ರು ವೈದ್ಯರು ಏನು ಮಾಡೋಕ್ಕಾಗಲ್ಲ, ಹೆಂಗಿದ್ರು ವೈದ್ಯರು ಕರೋನಾ ಟೈಮಲ್ಲಿ ಮಾಡ್ತಾರಂತ ಜನ ತಿರುಗಿ ಬಿದ್ದು ಬಿಡ್ತಾರೆ ಅಷ್ಟೇ ಅಂತ ಅನ್ನೋ ಉಡಾಫೆ ಮತ್ತು ದಿಮಾಕಿನ ವರ್ತನೆ ತೋರಿಸಿದ್ರೆ ಅಂಥ ಸರ್ಕಾರಕ್ಕೆ ಪಾಠ ಕಲಿಸೋದು ಸರಿ, ಕಲಿಸ್ಬೇಕು. ಆ ರೀತಿ ವರ್ತನೆ ಕಲಿಸ್ಲೇಬೇಕು. ಮಕಾಮುತಿ ನೋಡಿದಾಗ ಅವನೇನು ಮಾಡ್ಕೋತಾರೆ ನೋಡೋಣ, ಬೇಕಾದ್ರೆ ಹೋಗು ಅಷ್ಟೇ, ಏನು ಮಾಡ್ಕೋತೀರಿ. ದ್ಯಾಟ್ ಈಸ್ ನಾಟ್ ದ ವೇ ಗೌರ್ಮೆಂಟ್ ಶುಡ್ ಬಿಹೇವ್. ಸರ್ಕಾರ ಹಂಗಿರಬಾರ್ದು. ಎಸ್, ಓಕೆ. ಇನ್ನು ವೈದ್ಯಕೀಯ ಶಿಕ್ಷಣ ಸಚಿವ ಸುಧಾಕರ್ ಅವರು ಮಾತ್ರ ಈ ಪ್ರತಿಭಟನೆ ನಿರತಂತ ವೈದ್ಯರ ವಿರುದ್ಧ ಕೆಂಡಕಾರಿದ್ದಾರೆ. ಸೊ ಮಂತ್ರಿಯಾಗಿ ನಾನೇ ಇಷ್ಟು ಟೆಸ್ಟ್ ಮಾಡಿ ಅಂತ ಡಿಸಿ ಹಾಗೂ ಸಿಇಒಗಳಿಗೆಲ್ಲ ಟಾರ್ಗೆಟ್ ಕೊಡ್ತೀನಿ, ಯಾರನ್ನ ಅಮಾನತ್ ಮಾಡ್ಬೇಕೀಗ? ಕಾರ್ಯದ ಒತ್ತಡ ಸ್ವೀಕಾರ ಮಾಡಿ ಕೆಲಸ ಮಾಡೋರು ಸರ್ಕಾರದಲ್ಲಿರಬೇಕು, ಇಲ್ಲ ಅಂದ್ರೆ ಅವರು ಸ್ವತಂತ್ರ ಇದ್ದಾರೆ, ಖಾಸಗಿ ಆಸ್ಪತ್ರೆಯಲ್ಲಿ ಬೇಕಿದ್ರೆ ಕೆಲಸ ಮಾಡ್ಕೊಳ್ಳಿ, ಎಲ್ಲದಕ್ಕೂ ಲಿಮಿಟ್ ಇದೆ ಅಂತ ಆಕ್ರೋಶಗೊಂಡ್ರು. ಅಲ್ಲದೆ ಆ ಕುಟುಂಬವೇ ಸರ್ಕಾರದ ತೀರ್ಮಾನಕ್ಕೆಲ್ಲ ಒಪ್ಕೊಂಡಿದೆ, ಕಾರ್ಯವೈಖರಿಗೆ ಹೊಗಳಿದೆ, ಆದರೆ ಕೆಲವರು ಅಮಾಯಕರನ್ನ ಕೂರಿಸಿಕೊಂಡು ಪ್ರತಿಭಟನೆ ಮಾಡ್ತಿದ್ದಾರೆ. ಪರದೆ ಹಿಂದೆ ಪ್ರೇರೇಪಣೆ ಕೊಡಬೇಡಿ, ಗಣೇಶ ಅವರಿಗೆ ಸದ್ಬುದ್ಧಿ ಕೊಡಲಿ ಅಂತ ಪ್ರತಿಭಟನಾ ನಿರತ ವೈದ್ಯರ ವಿರುದ್ಧ ಸುಧಾಕರ್ ಅವರು ಕಿಡಿಕಾರಿದ್ರು. ಇನ್ನು ಇದಕ್ಕೂ ಬೆಳಗ್ಗೆ ಟ್ವೀಟ್ ಮಾಡಿ, ನಾಗೇಂದ್ರ ಅವರ ಸಾವಿನ ವಿಷಯದಲ್ಲಿ ಸರ್ಕಾರಕ್ಕೆ ಯಾರನ್ನೂ ಕೂಡ ರಕ್ಷಿಸೋ ಇಚ್ಛೆ ಇಲ್ಲ, ಯಾರೇ ತಪ್ಪು ಮಾಡಿದ್ರು ಕೂಡ ಅದಕ್ಕೆ ಕ್ಷಮೆ ಇಲ್ಲ, ಪ್ರತಿಭಟಿಸೋದನ್ನು ನಿಲ್ಲಿಸಿ, ಜನಸೇವೆಯೇ ಜನಾರ್ದನ ಸೇವೆ, ತನಿಖೆಯ ನಂತರ ಸತ್ಯ ತಿಳಿಯುತ್ತೆ ಅಂತ ಟ್ವೀಟ್ ಮಾಡಿದ್ರು. ಯಾರನ್ನ ಅಮಾನತ್ ಮಾಡ್ತೀರಿ? ಈಗ ಸಿಒ ಯಾರನ್ನ ಅಮಾನತ್ ಮಾಡ್ಬೇಕು ಹೇಳಿ? ಈಗ ನಾನೇ ಟಾರ್ಗೆಟ್ ಕೊಡ್ತೀನಿ, ಒಬ್ಬ ಮಂತ್ರಿಯಾಗಿ ಇಷ್ಟು ಟೆಸ್ಟ್ ಮಾಡಿಸ್ಬೇಕ್ರಿ ಅಂತ ಸಿಇಒಗೆ ಡಿಸಿಗೆ ಹೇಳ್ತೀನಿ, ಅಡಿಷನಲ್ ಚೀಫ್ ಸೆಕ್ರೆಟರಿಗೆ ಹೇಳ್ತೀನಿ. ಯಾರನ್ನ ಸಸ್ಪೆಂಡ್ ಮಾಡಬೇಕು? ಕಾರ್ಯದ ಒತ್ತಡವನ್ನು ಸ್ವೀಕಾರ ಮಾಡಿ ಕೆಲಸ ಮಾಡುವಂಥವನು ಸರ್ಕಾರದಲ್ಲಿರಬೇಕು. ಇಲ್ಲ ಅಂತಂದರೆ ಅವರು ಸ್ವತಂತ್ರರಿದ್ದಾರೆ, ಖಾಸಗಿಯಲ್ಲಿ ಕೆಲಸ ಮಾಡ್ಕೊಳ್ಳಿ. ದೆರ್ ಇಸ್ ಎ ಲಿಮಿಟ್ ಫಾರ್ ಎವ್ರಿಥಿಂಗ್. ಆ ಕುಟುಂಬದ ಹೆಣ್ಣುಮಗಳು ಸರ್ಕಾರದ ತೀರ್ಮಾನಗಳಿಗೆ ಒಪ್ಪಿದ್ದಾರೆ. ಅವ್ರ ಸ್ವಂತ ಮಾವಂದರು ಹೂ ಇಸ್ ಎ ರಿಜಿಸ್ಟ್ರಾರ್ ಇನ್ ದ ಹೈಕೋರ್ಟ್ ಹ್ಯಾಸ್ ಅಪ್ರಿಷಿಯೇಟೆಡ್ ಅವರ್ ಆಕ್ಷನ್ಸ್. ಸರ್ಕಾರಕ್ಕೆ ಕೆಟ್ಟ ಹೆಸರು ತರಬೇಕು ಅಂತ ಯಾರಲ್ಲಿ ಕುಳಿತಿದ್ದಾರೆ, ಕೆಲವರು ಅಮಾಯಕ ವೈದ್ಯರನ್ನ ಕೂಡಿಸ್ಕೊಂಡು ಕೂತ್ಕೊಂಡಿದ್ದಾರೆ, ಅದು ಯಾರಿಗೂ ಕೂಡ ಶೋಭೆ ತರೋದಿಲ್ಲ. ಪರದೆಯಿಂದ ಯಾರು ಕೂಡ ಇದನ್ನೆಲ್ಲ ಕೂಡ ಪ್ರೇರಣೆ ಕೊಡಬೇಡಿ ಅಂತೇಳಿ ಗಣೇಶ್ ಹಬ್ಬದ ದಿವಸ ಅವರು ಕೂಡ ಅಮಾಯಕ ವೈದ್ಯರು ನಾವು ಒಪ್ಪಲ್ಲ. ಯಾಕಂದ್ರೆ ವೈದ್ಯರು ಅಮಾಯಕರಾಗ್ತಾರ? ಓದಿ ತಿಳ್ಕೊಂಡ್ರವ್ರು ಯಾಕೆ ಅಮಾಯಕರಾಗಬೇಕು? ಅವರು ಏನು ಗೊತ್ತಿಲ್ಲದೆ ಇರೋರು ಆದ್ರೆ ಆಗ್ಬೇಕಪ್ಪ. ಬಟ್ ಹೋಗೋರು ಹೋಗ್ಲಿ, ಇರೋರು ಇರ್ಲಿ ಅನ್ನೋದು ಎಷ್ಟು ಸರಿ? ದಟ್ ಇಸ್ ನಾಟ್ ದ ಫೇರ್ ಕಾಮೆಂಟ್ ನಾನು ಹೇಳ್ತಾ ಇರೋದು. ಅದನ್ನೇ ನಾನು ನಿಮ್ಗೆ ಹೇಳಿದ್ದೀನಿ, ನಿಮ್ಗೆ ಹೇಳ್ತಾ ಇದ್ದಿದ್ದು ನಾನು. ದಟ್ಸ್ ನಾಟ್ ಎ ಫೇರ್ ಕಾಮೆಂಟ್. ಬಟ್ ಒಂದು ಪಾಯಿಂಟ್ ಇದೆ ಈಗಿಲ್ಲಿ ಈ ಟೆಸ್ಟಿಂಗ್ ಇಂದು ಕ್ವಶನ್ ಬಂದಂಗಿದೆ ಈಗಿಲ್ಲಿ. ಹೌದು, ಟಾರ್ಗೆಟ್ ಟೆಸ್ಟಿಂಗ್, ಟಾರ್ಗೆಟ್ ಬೇಕಾ ಬೇಡ? ಓಕೆ, ಟಾರ್ಗೆಟ್ ಲೆಸ್ಟ್ ಟೆಸ್ಟಿಂಗ್ ಆಗಿದ್ರೆ ಎಷ್ಟಾಗಬೇಕು, ಟಾರ್ಗೆಟ್ ಆದರೆ ಎಷ್ಟಾಗಬೇಕು? ಟಾರ್ಗೆಟ್ಸನ್ನು ಅಪೋಸ್ ಮಾಡೋದಾದ್ರೆ ಕಷ್ಟ ಆಗುತ್ತೆ. ಬಟ್ ಕಾಟಾಚಾರ ಆಗ್ಬಿಡಲ್ವ? ಎಕ್ಸಾಕ್ಟ್ಲಿ, ಕಾಟಾಚಾರ ಆಗಬೇಕಾಗಿಲ್ಲ. ಕಾಟಾಚಾರ ಆಗಬೇಕು ಅಂತಂದ್ರೆ ನಾನೇ ಯಾರು ಸಿಕ್ಕವ್ರನ್ನೆಲ್ಲ ಟೆಸ್ಟ್ ಮಾಡ್ಕೊಂಡು ಹೋಗ್ಬಿಟ್ರೆ ನಿಮ್ಮನ್ನೀಗ ನಾನು ಟಾರ್ಗೆಟ್ ಕೊಟ್ಬಿಟ್ಟು ಕೂರಿಸಿ ನೀವು ಕಾಟಾಚಾರ ಮಾಡಿದ್ರೆ ಬಿಡ್ತೀನಾ ನಾನು? ಹಂಗಾಗಲ್ಲ ಅದು.
ಬಟ್ ಈ ಸಮಸ್ಯೆಗಳನ್ನು ಡಾಕ್ಟರ್ಗಳು 4 ತಿಂಗಳ ಹಿಂದೆ ನಾವು ಬಡ್ಕೋತಾ ಇದ್ವಿ. ಕರೋನಾ ವಾರಿಯರ್ಸ್ನ ಅಟ್ಯಾಕ್ ಮಾಡಿದಾಗ, ಅವ್ರಿಗೆ ತೊಂದರೆಗಳಾದಾಗ, ಅವ್ರಿಗೆ PPE ಕಿಟ್ಗಳು ಸಿಕ್ಕದೇ ಇದ್ದಾಗ, ಸೋರ್ತಿರೋ PPE ಕಿಟ್ಗಳು ಬಂದಾಗ ಏನು ಮಾಡ್ತಿದ್ರಿ? ಎಲ್ಲ ಇವತ್ತಲ್ಲಿ ಕೂತಿದ್ದವರು ಯಾರು ಬರಲೇ ಇಲ್ಲ ಇನ್ವೇ, ಸುಮ್ಮನಾಗ್ಬಿಟ್ರಿ, ಯಾರು ಧ್ವನಿನೇ ಸುಮ್ಮನಾಗ್ಬಿಟ್ರಿ ಎಲ್ಲ. ಸೊ ಪಾಯಿಂಟ್ ಈಸ್ ಕರೋನಾದು ಟೆಸ್ಟಿಂಗೇ ಹೈಯರ್. ಬಟ್ ವಿಪರೀತವಾದ ಟೆಸ್ಟಿಂಗ್ ಬರೀ ಟೆಸ್ಟಿಂಗ್ ಪ್ರಾಬ್ಲಮ್ ಅಲ್ಲ ಇದು. ಟೆಸ್ಟಿಂಗಿನ ಜೊತೆಗೆ ಅವ್ರಿಗೆ ಬೀಳ್ತಾ ಇರೋ ಇತರೆ ಒತ್ತಡಗಳು, ಬೇರೆ ಬೇರೆ ಆರೋಗ್ಯ ಇಲಾಖೆ ಕೆಲಸಗಳು, ಬೇರೆ ಬೇರೆ ಇದು ವೈದ್ಯರೇ ಸ್ವ್ಯಾಬ್ ಟೆಸ್ಟ್ ತೆಗಿತಾರೆ ಅಂತ ನಾನು ಅನ್ಕೊಂಡಿಲ್ಲ. ಇರ್ಬೋದೇನೋ ಕೆಲವು ಕಡೆ ತೆಗಿತಿರೋದೇನೋ ನಂಗೆ ಗೊತ್ತಿಲ್ಲ. ಬಟ್ ಇನ್ನು ಕೆಲವು ಕಡೆ ಬೇರೆ ಬೇರೆ ವರ್ಕ್ಗಳು ಅವ್ರನ್ನ ಹೆವಿ ಮಾಡ್ತಾ ಇದೆ. ಪರ್ಟಿಕ್ಯುಲರ್ಲಿ ಕೋವಿಡ್ ಸೈಡಲ್ಲಿ ಅಟ್ಯಾಚ್ ಆದವ್ರಿಗೆ ತುಂಬ ಕಷ್ಟ. ಅಷ್ಟಷ್ಟು ಗಂಟೆ ಕಾಲ PPE ಹಾಕೋಬೇಕು, ರಜಾ ಸಿಕ್ಕಲ್ಲ ಅವ್ರಿಗೆ, ಆಫ್ ಇರಲ್ಲ, ಕಂಡು ಟೈಮಲ್ಲಿ ಬರಬೇಕು, ಮಾಡಬೇಕು, ಇವೆಲ್ಲ ತುಂಬ ಪ್ರಾಬ್ಲಮ್ ಆಗ್ತಾ ಇದೆ. ಇದನ್ನು ಅಡ್ರೆಸ್ ಮಾಡಿಸ್ಬೇಕು ಗೌರ್ಮೆಂಟ್. ಅದು ಬಿಟ್ಬಿಟ್ಟು ಇದ್ದವ್ರು ಹೋಗೋರು ಹೋಗಿ. ಇಟ್ ಈಸ್ ಟ್ರೂ, ಯಾವುದೇ ಒಂದು ಹುದ್ದೆಗೆ ನಾವು ಬಯಸಿ ಬಂದಾಗ ಆ ಹುದ್ದೆಯ ಜೊತೆಯಲ್ಲಿರುವ ಸಮಸ್ಯೆಗಳನ್ನು ಅರಿತುಕೊಂಡೇ ಬರಬೇಕು, ನಾವು ಒಪ್ಕೋತೀವಿ, ಅಡ್ಜಸ್ಟ್ ಆಗಲೇಬೇಕು. ಯಾಕಂದರೆ ರಾಜಕಾರಣಿಗಳು ಬರಲ್ವಾ, ಅವ್ರಿಗೆ ಗೊತ್ತಿಲ್ವಾ ಪಾಪ ಹುದ್ದೆಗೆ ಏನೇನು ಪ್ರಾಬ್ಲಮ್ ಇದೆ ಅಂತಂದೆಲ್ಲ ಅನ್ಸ್ಕೊಂಡೆ ತಾನೇ ಬರೋದವರು. ಮತ್ತೆ ಯಾಕೆ ಅಂಟ್ಕೊತಾರೆ ಅವರು ಆ ಹುದ್ದೆಗೆ? ಯಾಕೆ ಅಂಟ್ಕೊತಾರೆ? ಹಾಗೆ ನಮ್ಗೆ ಆ ಹುದ್ದೆಗಳದ್ದು ಗೊತ್ತಿದೆ, ನಮಗೆ ಗೊತ್ತಿರಲ್ಲ ಅಂತಲ್ಲ. ಬಟ್ ನಮಗೆ ಗೊತ್ತಿದೆ ಅನ್ನೋ ಕಾರಣಕ್ಕೆ ಗೌರ್ಮೆಂಟ್ ಕೆನಾಟ್ ಮಿಸ್ಯೂಸ್ ಅಸ್. ಅಂದರೆ ಇವನಿಗೆ ಅನಿವಾರ್ಯತೆ ಈ ಜಾಬು, ಇವನಿಗೆ ಇದನ್ನು ಬಿಟ್ಟರೆ ಬೇರೆ ಗತಿ ಇಲ್ಲ, ಅದೇನು ಮಾಡ್ತಾನೆ ನೋಡೇ ಬಿಡೋಣ. ಇದು ದಾಟ್ ಬಿಕಮ್ಸ್ ಜಮೀನ್ದಾರಿಕೆ. ನೀವು ಜಮೀನ್ದಾರ ಮಾಡ್ತಿರೋ ಆಟಾಟೋಪ ಆದಂಗೆ ಆಗ್ಬಿಡುತ್ತದು. ಹಂಗೆ ಆಗಲ್ಲ. ದಿ ಆನರಬಲ್ ಮಿನಿಸ್ಟರು ಕಾಲ್ ಮಾಡಿ, ಪ್ರತಿಭಟನೆ ಕೂತಿರೋರು ಯಾವುದೋ ಪೊಲಿಟಿಕಲಿ ಮೋಟಿವೇಟೆಡ್ ಆಗಿದ್ದರೆ ಸರಿಯಾದ ಆರ್ಗನೈಸೇಷನ್ ಕರೆಸಿ ಹ್ಯಾವ್ ಎ ಟಾಕ್, ಮಾತಾಡಿ. ಯು ಕ್ಯಾನ್ಟ್ ಸಿಂಪ್ಲಿ ಸ್ಟ್ರೈಟ್ ಅವೇ ಸೇ ಇದ್ದವ್ರು ಇದ್ರಿ ಹೋಗೋರು ಹೋಗಿ, ಅವ್ರು ಹೋಗ್ಬೇಕಾದವ್ರು ಅವ್ರು ಹೋಗ್ಕೋತಾರೆ, ಅದು ಪ್ರಶ್ನೆ ಬೇರೆ. ಅವ್ರು ನಿಮ್ಮನ್ನು ಕೇಳ್ಬಿಟ್ಟೇನೋ ಹೋಗ್ಬೇಕಾಗಿಲ್ಲ. ಅವ್ರಿಗೆ ಇಂಟ್ರೆಸ್ಟ್ ಇಲ್ದಿರೋ ರಾಜೀನಾಮೆ ಕೊಟ್ಟೋಗ್ತಾರೆ. ಭಾಳ IAS ಆಫೀಸರ್ಗಳು IPS ಆಫೀಸರ್ಗಳು ರಾಜೀನಾಮೆ ಕೊಟ್ಟು ಹೋಗಿದ್ದಾರೆ. ಏನು ನಿಮ್ಮನ್ನು ಕೇಳಿ ಕೂತ್ಕೊಂಡೋದ್ರ ಅವ್ರು ರಾಜೀನಾಮೆ ಕೊಟ್ಟರಾ? ಬೇಡ ಅವ್ರಿಗೆ ಬೇಡ ಅನ್ನಿಸ್ತು, ರಾಜೀನಾಮೆ ಕೊಟ್ಟು ಹೋದ್ರತ್ಲ ಕಡೆಗೆ. IASನವರೇ ಕೊಟ್ಟೋದ್ರು, IPSನವರೇ ಕೊಟ್ಟೋದ್ರಪ್ಪ. ಈಗ ಈ ಡಾಕ್ಟರ್ಗಳಲ್ಲೂ ಯಾರಿಗೋ ಬೇಡ ಅನ್ಸಿದ್ರೆ ಅವ್ರು ಹೋಗ್ಕೋತಾರೆ, ನಿಮ್ಮನ್ನೇನು ಕೇಳೋಗಲ್ಲ ಅವರು. ಬಟ್ ಸರ್ಕಾರದ ಅವ್ಯವಸ್ಥೆಯಿಂದಾನೇ ಜನ ಈಗ ಟೆಸ್ಟಿಂಗ್ ಬರ್ತಾ ಇಲ್ಲ ಸರ್. ಅದನ್ನ ನೀವು ವೈದ್ಯರ ಮೇಲೆ ಟೆಸ್ಟಿಂಗ್ ಮಾಡಿ ಅಂತಂದ್ರೆ ಹೆಂಗಾಗುತ್ತೆ ಸರ್? ಸರ್ಕಾರದ ವ್ಯವಸ್ಥೆ ಟೆಸ್ಟಿಂಗ್ ಬರ್ತಿಲ್ದೇ ಇರ್ಬೋದು. ಕೋವಿಡ್ ಕೇರ್ ಸೆಂಟರ್ಸ್ ಅಲ್ಲಿ ಎಸ್, ಹೌದು, ಟೆಸ್ಟಿಂಗ್ಗೆ ಜನ ಬರದೇ ಇರೋದಕ್ಕೆ ಹಿಂದೆ ಹಾಕ್ತಾ ಇರೋದು ಆ ಕರೋನಾ ಜೊತೆ ನಾವು ಮಾಡಿಕೊಂಡಿರೋ ಮೂರ್ಖತನದ ಕೆಲವು ತೀರ್ಮಾನಗಳು. ಇಲ್ಲಿದ್ರೆ ಹಿಂಗೆ ಆಗಬಾರ್ದಿತ್ತಿದು. ದಿಸ್ ಈಸ್ ಎನಿಥಿಂಗ್ ಅದರ್ ದ್ಯಾನ್ ಒಂದು ಸಿಂಪಲ್ ಟೆಸ್ಟ್ ಅಷ್ಟೇ. ನಂಬರ್ 1, ಒಂದು ವೇಳೆ ಜನ ಯಾವುದೋ ಒಂದು ರ್ಯಾಂಡಮ್ ಟೆಸ್ಟ್ ಜಾಗದಲ್ಲಿ ಬರಲಿಲ್ಲ ಅಂದರೆ ನಾವು ಮಾಡಬೇಕು, ಬೇರೆ ದಾರಿ ಇಲ್ಲ ನಮಗೆ. ಅವ್ರು ಬರಲಿಲ್ಲ ಅಂತ ನೀವು ಬಿಟ್ಟು ಸ್ಪ್ರೆಡ್ ಆಗ್ತಾ ಕೂತ್ರೆ ನಾಳೆ ಏನು ಮಾಡ್ತೀರಿ? ಎಲ್ಲ ಕಡೆ ಮತ್ತೆ ನಾಳೆ ಏನು ಮಾಡ್ತೀರಿ? ಆಗ ಸಹಜವಾಗಿ ಅವಾಗ ಏನು ಮಾಡ್ತೀರಿ? ಏನ್ ಮಾಡ್ತಾ ಇದ್ರೆ ಆಪ್ಷನ್. ಹೌದು. ಫಾರ್ ಎಕ್ಸಾಂಪಲ್, ಈಗ ಕೋವಿಡ್ ಅಲ್ಲಿ ಪಾಸಿಟಿವ್ ಬಂದವರು ಕೆಲವರು ಪೇಷಂಟ್ಸು, ನಾವು ಬರಲ್ಲ ರೀ, ನಾವು ಮನೇಲೇ ಇರೋದು, ನಮ್ಮ ಇಷ್ಟ, ಬಾತ್ರೂಮ್ ಇದೆಯೇನ್ರಿ? ಬಾತ್ರೂಮ್ ಇಲ್ಲ, ಆದ್ರೂ ಮನೇಲೇ ಇರ್ತೀವಿ ರೀ. ದೇರ್ ಇಸ್ ಎ ಪ್ರಾವಿಷನ್ ಟು ಅರೆಸ್ಟ್ ದೆಮ್ ಅಂಡ್ ಟೇಕ್ ದೆಮ್. ಆವಾಗ ಪಬ್ಲಿಕ್ ಹೆಲ್ತ್ ಸೇಫ್ಟಿ ವಿಚಾರ ಅದು. ಓಕೆ, ಟೆಸ್ಟಿಂಗ್ ಮಾಡಿಸ್ಕೊಳ್ಳಿಲ್ಲ ಅಂದ್ರೂ ಅದನ್ನ ಅವಕಾಶ ಬೇಕು. ಅಥವಾ ಪಾಸಿಟಿವ್ ಬಂದವ್ರದ್ದು ಪ್ರೈಮರಿ ಅಂಡ್ ಸೆಕೆಂಡರಿ ಕಾಂಟ್ಯಾಕ್ಟ್ಸ್ನಾರು ಎಳ್ಕೊಂಬರ್ಬೇಕು ನೀವು ಟಾರ್ಗೆಟಲ್ಲಿ. ಆಗದೇ ಇರ್ಬೋದು, ಇಟ್ಸ್ ಓಕೆ. ಓಕೆ, ನಾನು ಹೇಳಲ್ಲ. ಜನಕ್ಕೆ ಯಾಕೆ ಭಯ ಅಂತಂದರೆ ಅದೊಂಥರ ಸೋಷಿಯಲ್ ಸ್ಟಿಗ್ಮಾ ಆಗಿಬಿಟ್ಟಿದೆ. ಅದೇನೋ ಕರೋನಾ ಅಂತಂದುಬಿಟ್ರೆ ಏನು ಸ್ಟಿಗ್ಮಾ? ನಾನು ಅವತ್ತೇ ಕೇಳಿದೆ, ಯಡಿಯೂರಪ್ಪನವರು ಪಾಸಿಟಿವ್ ಅಂದರು. ನಾಳೆ ನಿಮ್ಮ ಮನೆಗೆ ಅವರು ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಬರ್ತೀನಿ ಅಂದರೆ ಬೇಡ ಅಂತೀರಾ ಯಾರು ಅಂತ ಕೇಳಿದೆ. ಬನ್ನಿ ಮತ್ತೆ ಅದ್ಯಾಕೆ ಯಾರಿಗೋ ಬಂದರೆ ಸ್ಟಿಗ್ಮಾ ಆಗಬೇಕದು ನಿಮಗೆ? ಹಾಗಾಗಿ ಟೆಸ್ಟ್ ಹ್ಯಾಸ್ ಟು ಬಿ ಡನ್. ಯು ಹ್ಯಾವ್ ಅದರ್ ಆಪ್ಷನ್ಸ್ ಇಲ್ಲ ನಮಗೆ. ನಾವೇ ಟೆಸ್ಟ್ ಆಗ್ತಿಲ್ಲ ಅಂತ ಗಲಾಟೆ ಮಾಡಿದ್ದೀವೋ ಇಲ್ವೋ? ಹೌದು. ನಾವೇ ಟೆಸ್ಟಿಂಗ್ ಕಡಿಮೆ ಮಾಡಿದ್ದೀರಿ ಅಂತಂದ್ಬಿಟ್ಟು ಗಲಾಟೆ ಮಾಡಿದ್ದೀವೋ ಇಲ್ವೋ? ಸಹಜ, ಹೌದು. ಆದರೆ ರಾಜ್ಯ ಸರ್ಕಾರ ಈ ಟೆಸ್ಟಿಂಗ್ನ ಪ್ರಮಾಣವನ್ನು ರೈಸ್ ಮಾಡಕ್ಕೆ ಇರೋನ್ನೇ ಇಟ್ಕೊಂಡು ರುಬ್ಬೋದಲ್ಲ. ಇದಕ್ಕೆ ಬೇಕಾದ ಬದಲಿ ಮತ್ತು ಹೆಚ್ಚುವರಿ ವ್ಯವಸ್ಥೆಯನ್ನು ಮಾಡ್ಕೊಳ್ಬೇಕು ನೀವು. ಅದಕ್ಕೆ ಅದರಲ್ಲಿ ರಾಜ್ಯ ಸರ್ಕಾರ ವಿಫಲವಾಗಿದೆಯಾ ಅಂತ ಯಾರು ಕೇಳಿದ್ರೆ ಹೌದು ಅಂತೀನಿ. ವ್ಯವಸ್ಥೆಗಳು ಹೌದು, ಸಿಬ್ಬಂದಿಗಳನ್ನ ಕೊಡಬೇಕು. ಎಕ್ಸಾಕ್ಟ್ಲಿ ಟ್ರಬಲ್ ಅಲ್ಲಿರೋದು. ಕೋವಿಡ್ ಕೇರ್ ಸೆಂಟರ್ನಲ್ಲಿ ಸರ್ಕಾರ ಪ್ರಾವಿಷನ್ಸ್ ಕೊಡ್ತಾ ಇದೆ. ಡಾಕ್ಟರ್ ಮೇಲೆ ಹೋಗ್ಬಿಟ್ಟು ಪೇಷಂಟ್ ಅಟ್ಯಾಕ್ ಮಾಡಿದ್ರೆ ಡಾಕ್ಟರ್ ಏನು ಮಾಡ್ತಾರೆ ಅಲ್ಲಿ? ಅವ್ರೇನು ಬಾತ್ರೂಮ್ ನೋಡ್ಕೊಂಬರಕ್ಕಾಗತ್ತಾ? ಹೋಗಿ ಪಾಪ ಟ್ರೀಟ್ಮೆಂಟ್ ಅಷ್ಟು ಕೆಲಸ ಅಲ್ವಾ? ಈ ವ್ಯವಸ್ಥೆ ವಿಚಾರದಲ್ಲಿ ರಾಜ್ಯ ಸರ್ಕಾರ ಶುಡ್ ಹ್ಯಾವ್ ಬಿನ್ ಲಿಟ್ಲ್ ಮೋರ್ ಅಲರ್ಟ್. ಬಿಕಾಸ್ 5 ತಿಂಗಳು 6 ತಿಂಗಳು ಒಂದೇ ಸಮ ಕೆಲಸ ಮಾಡ್ತಾ ಇರೋಂಥದ್ದು. ಬರೀ ಡಾಕ್ಟರ್ ಅಲ್ಲ, ಕಾರ್ಪೊರೇಷನ್ ಎಂಪ್ಲಾಯಿಗಳದ್ದು ನಿಮ್ಗೆ ಇನ್ನೂ ಗೊತ್ತಿಲ್ಲ. ಬೆಂಗಳೂರು ಕಾರ್ಪೊರೇಷನ್ ಎಂಪ್ಲಾಯಿಗಳು ನಂಗೆ ಭಾಳ ಜನ ಹೇಳಿದ್ದಾರೆ ಇದನ್ನು. ನಮ್ಮನ್ನೊಂದಿನ ಒಬ್ಬರೊಂದು ಮಾತಾಡ್ತಾ ಇಲ್ಲ ಅಂತ. ಹೌದು, ಒಂದೇ ಸಮ ಮಾಡ್ತಾ ಇದ್ದಾರೆ ಅವರು.
ಸತತವಾಗಿ ಒಂದೇ ಸಮ ಮಾಡ್ಕೊಂಡು ಹೋಗ್ತಿದ್ದಾರೆ. ಎಷ್ಟು ದಿನ ತಡೀತಾರೆ ಅವ್ರಿಗೂ ಒಂದು ಲಿಮಿಟ್ ಇದೆ ಅಲ್ವಾ? ಸುಧಾಕರ್ ಹೇಳಿದ್ರ ಫಾರ್ ಎವ್ರಿಥಿಂಗ್ ದರ್ ಇಸ್ ಅ ಲಿಮಿಟ್ ಅಂತ. ಹಾಗೆ ಕೆಲಸ ಮಾಡ್ತಿರೋರ್ಗೂ ಒಂದು ಲಿಮಿಟ್ ಇದೆ ಅನ್ನೋದನ್ನು ಮರಿಬೇಡಿ. ಎಸ್, ಅದನ್ನು ಮರಿಬೇಡಿ. ಯು ಕಾಂಟ್ ಟೇಕ್ ನಾನು ಬಡಿಗೆ ತೊಗೊಂಡು ಬಾರಿಸ್ಬಿಡ್ತೀನಿ ಅಂತಂತಾರೆ ಮಿನಿಸ್ಟರ್. ಹಂಗೆ ಮಾಡೋಕ್ಕಾಗಲ್ಲ, ಹಂಗೆ ಮಾಡಬಾರ್ದು, ತಪ್ಪದು. ಯು ನೀಡ್ ಟು ಬಿ ಎ ಕೌನ್ಸಲರ್, ಹೀಲರ್ ಆಗಬೇಕು. ಅದು ಬಿಟ್ಬಿಟ್ಟು ನಾನು ಬಾರಿಸ್ತೀನಿ ಅಂತಂದರೆ ಏನು ಲೆಫ್ಟಿನೆಂಟ್ ಜನರಲ್ಲ? ಹಂಗೇನಾದ್ರು ಇದ್ರೆ ಕಳಿಸ್ಕೊಡ್ತೀವಿ ನಡೀರಿ ಮೋದಿ ಅವ್ರಿಗೆ ಹೇಳ್ಬಿಟ್ಟು. ಅಲ್ಲೆಲ್ಲ ಚೈನಾನೋ ನೇಪಾಳೋ ಬಾರ್ಡ್ರಿಗೆ ಹಾಕ್ತೀವಿ, ಅಲ್ಲೋಗಿ ಫೈಟ್ ಮಾಡಿ ನೀವು ಅಂಥವ್ರಾಗಿದ್ದರೆ. ಹಾಂ, ಇದು ಟೆಸ್ಟಿಂಗ್ ಹೆಚ್ಚಿಸಬೇಕು, ಸಿಬ್ಬಂದಿ ಹೆಚ್ಚಿಲ್ಲ, ಅಕಾಲಿಕ ಸೇವೆಗೆ ಬರುವಂಥದ್ದು, ಇದೆಲ್ಲ ಪ್ರಾಬ್ಲಮ್ ಇದೆ ಅವ್ರಿಗೆ. ಯಾರಿಗೆ? ಡಾಕ್ಟರ್ಗಳ ಪ್ರಾಬ್ಲಮ್. ಪ್ಲಸ್ ಇಲಾಖೆ 48, 38, 66 ಕಾರ್ಯಕ್ರಮಗಳನ್ನು ಮಾಡಬೇಕು. ಆ ಇಲಾಖೆಗೆ ಒಬ್ಬೊಬ್ಬ ಒಂದೊಂದು ಡೈರೆಕ್ಷನ್ ಕೊಡ್ತಾನೆ. ಆ ಕಡೆ ರಾಮುಲು ಒಂದು ಡೈರೆಕ್ಷನು, ಈ ಕಡೆ ಸುಧಾಕರ್ ಒಂದು ಡೈರೆಕ್ಷನು, ಇನ್ಯಾರೋ ಒಂದು ಡೈರೆಕ್ಷನು. ಯಾವುದು ಅಂತ ಮಾಡ್ತಾರೆ ಡಾಕ್ಟರ್ಗಳು. ಮೊದಲೇ ಅವರ ಗ್ರೇಟ್ ಹೆಲ್ತ್ ಸಿಸ್ಟಮ್ ಸರ್ಕಾರಿ ಲೆವೆಲ್ನಲ್ಲಿ ಭಾಳ ಚೆನ್ನಾಗಿಲ್ಲ. ಲೋಕಲ್ ಲೀಡರ್ಸ್ಗಳಂತೂ ಇನ್ನೂ ಪ್ರೆಷರ್, ಅವ್ರದ್ದು ಇನ್ನೊಂದು ಲೆಕ್ಕಾಚಾರ. ಪ್ರೆಷರ್ ಅಂತೆ. 50% ಸಿಬ್ಬಂದಿ ಹಾಕಿರ್ತೀರಿ, ಡಾಕ್ಟರ್ಗಳಿರಲ್ಲ, ಸಿಬ್ಬಂದಿ ಕೊರತೆ ಇರುತ್ತೆ. ಏನು ಮಾಡಬೇಕು ಅವ್ರು ಎಲ್ಲಿಂದ ಮಾಡ್ತಾರೆ? ಇದನ್ನು ಯು ನೀಡ್ ಟು ಅಡ್ರೆಸ್. ಇದನ್ನು ನೀವು ಅಡ್ರೆಸ್ ಮಾಡಬೇಕು. ಅದನ್ನು ಮಾಡ್ದೇನೆ ನಾನು ಇಷ್ಟ ಬಂದಂಗೆ ಮಾಡ್ತೀನಿ ಅಂತ ಅವ್ರಂದರೆ, ಮತ್ತು ನೀವು ಇದಾದ ತಕ್ಷಣ ನಾವು ನಾಳೆಯಿಂದ ಮಾಡಲ್ಲ ಅಂತಾರೆ. ದಟ್ ಇಸ್ ನಾಟ್ ಗೋಯಿಂಗ್ ಟು ಹ್ಯಾಪನ್. ವೈದ್ಯರು ಮಾಡಬಾರ್ದು, ಶುಡ್ ನಾಟ್. ನಾನು ಹೇಳೋದು ದಟ್ ಇಸ್ ನಾಟ್ ದ ವೇ ಅಲ್ವಾ? ಎಸ್ ಸರ್. ನೋಡೋಣ ಮುಂದೇನಾಗುತ್ತೆ. ಓಕೆ, ಇನ್ನು ರಾಜ್ಯದಲ್ಲಿ ಕೊರೋನಾ ಒದ್ದೋಡಿಸೋಕೆ ಸರ್ಕಾರ ಟೆಸ್ಟ್ ಹೆಚ್ಚಿಸಿ ಅಂತ ಹೇಳಿದೆ. ಆದರೆ ಒಳ್ಳೆಯದು, ಆದರೆ ಟೆಸ್ಟ್ಗೆ ಜನರೇ ಬರ್ತಿಲ್ಲ. ಟಾರ್ಗೆಟ್ ರೀಚ್ ಆಗೋದಾದ್ರೂ ಹೇಗೆ? ವೈದ್ಯರಾದ್ರೂ ಏನು ಮಾಡೋಕೆ ಸಾಧ್ಯ? ಜೊತೆಗೆ ಸೋಂಕಿತರ ಜೊತೆಗೆ ಪ್ರಾಥಮಿಕ ಮತ್ತು ದ್ವಿತೀಯ ಸಂಪರ್ಕಿತರನ್ನು ಕೂಡ ಪತ್ತೆ ಹಚ್ಚಬೇಕು ಅನ್ನೋ ಆದೇಶ ಇದೆ. ಸೊ ಹೇಗಿದೆ ಟೆಸ್ಟಿಂಗು ನೋಡೋಣ. ಏನೋ ಒಟ್ಟು ಪ್ರಾಥಮಿಕ ಕೇಂದ್ರಗಳು ಎಷ್ಟೋ 113, ಆರಂಭದ ಟಾರ್ಗೆಟ್ 150 ಅಂತೆ, ಈಗ 300 ಮಾಡಿದಾರಂತೆ, ಕನಿಷ್ಠ 200 ಮಾಡಿ ಅಂತ ಹೇಳಿದಾರಂತೆ. ಇದೇನಿದು ಆ್ಯಂಟಿಜೆನ್ನೋ ಸ್ವ್ಯಾಬೋ ಎಲ್ಲ ಸೇರ್ಕೊಂಡು ಎಲ್ಲ ಸೇರಿ ಸರ್. ಓಕೆ. ಆದರೆ ಅವ್ರಿಗೆ ಕಷ್ಟ ಅಂತ ಅವ್ರದ್ದು ವಾದ. ಯಾರದ್ದು? ಆರೋಗ್ಯ ಸಿಬ್ಬಂದಿಯ ವಾದ. ಈ ನಂಬರ್ನ ಮಾಡೋಕ್ಕಾಗಲ್ಲ ಅಂತ. ದ್ಯಾಟ್ಸ್ ಲಿಟಲ್ ಡಿಸ್ಪ್ಯೂಟಬಲ್, ಬಟ್ ಸ್ಟಿಲ್ ಇರ್ಬೋದು, ಕೆಲವು ಜಾಗಗಳಲ್ಲಿ ಇರ್ಬೋದು. ಎಲ್ಲ ಜಾಗದಲ್ಲೂ ಇದು ಸರಿ ಅಂತ ನಾನು ಹೇಳಲಿಕ್ಕೆ ಒಪ್ಪಲ್ಲ. ಕೆಲವು ಜಾಗದಲ್ಲಿ ಇರ್ಬೋದು ಆ ನಂಬರ್ಸಲ್ಲಿ ನೀವು ಟೆಸ್ಟಿಂಗ್ ಮಾಡೋದು. ಕೆಲವು ಜಾಗದಲ್ಲಿ ಇದಕ್ಕೆ 10 ಪಟ್ಟು ಮಾಡಬೇಕಾಗಿ ಬರ್ಬೋದು. ಬೆಂಗಳೂರು ಅಂತ ಜಾಗದಲ್ಲಿ ಈಗ 300 ಇದ್ದಿಲ್ಲ 600 ಆಗ್ಬೋದು. 2000, 3000 ಪಾಸಿಟಿವ್ ಕೇಸ್ ಬರ್ತಾ ಇದ್ರೆ, ಒಂದು ಪ್ರೈಮರಿ, ಎರಡು ಸೆಕೆಂಡ್ರಿ ಆದ್ರೂ 8000, 10,000 ಎಕರೋಯ್ತಲ್ಲ. ಕೆಲವು ಏರಿಯಾಗಳಲ್ಲಿ ಆಗ್ಬೋದು, ಕೆಲವು ಏರಿಯಾಗಳಲ್ಲಿ ಕಡಿಮೆ. ಅರ್ಧ ಜನ ಸುಳ್ಳು ಹೇಳ್ತಿದ್ದಾರೆ ಅಂತಲೇ ಇಟ್ಕೊಳ್ಳೋಣ. ನಮ್ಗೆ ಯಾವ ಕಾಂಟ್ಯಾಕ್ಟು ಇಲ್ಲ ಸರ್, ನಾವು ಫುಲ್ ಆರಾಮಾಗಿದ್ದು. ನಾನು 15 ದಿನ ಒಬ್ಬನೇ ಇದ್ನಲ್ಲ, ನಾನು ಯಾರು ಹಿಂದಿಲ್ಲ ಮುಂದಿಲ್ಲ ಅಂತ ಹೇಳ್ಬೋದೇ. ನಾವು ಸುಳ್ಳು ಹೇಳ್ಬೋದು. ಕೆಲವು ಏರಿಯಾನಲ್ಲಿ ಕಷ್ಟ ಇರ್ಬೋದು, ಕೆಲವು ಏರಿಯಾನಲ್ಲಿ ಇರಬೇಕು. ಯಾಕಂದರೆ ಒಂದು ಹಳ್ಳಿನಲ್ಲಿ ಯಾರಿಗೂ ಏನೂ ಕರೋನಾ ಸೋಂಕೆ ಇಲ್ಲ ಅನ್ನೋ ಊರೊಳಗೆ ನಾನು ಹೋಗ್ಬಿಟ್ಟು ಬಾಣಲ್ಲಿ ನಿನ್ಗೊಂದು ಟೆಸ್ಟ್ ಮಾಡಬೇಕು ಅಂತಂದರೆ ಅವ್ನು ಒಪ್ಪೋದು ಕಷ್ಟ. ನಮ್ಮೂರಲ್ಲಿ ಯಾವನಿಗೂ ಇಲ್ಲ, ಅವರೆಲ್ಲ ಹೇಳ್ತಾನೆ ಅಲ್ತಾನೆ. ಹೌದು. ಅದರಿಂದ ದಟ್ಸ್ ನಾಟ್ ಇದು. ನೋಡೋಣ, ಲೆಟ್ ಅಸ್ ಸಿ ಯಾರೇನು ಹೇಳಿದ್ದಾರೆ ನೋಡ್ಬಿಡೋಣ. ಈಗ ಬೆಂಗಳೂರಲ್ಲೂ ಸೇಮ್ ಅದೇ ತರ ಟಾರ್ಗೆಟ್ ಇದೆಯಾ ಸರ್? ಬೆಂಗಳೂರಲ್ಲೂ 250ರಿಂದ 300, 400, 500 ಫಿಕ್ಸ್ ಮಾಡಿದ್ದಾರೆ. ಅಂದ್ರೆ ಹೆಂಗೆ ವಾರ್ಡ್ ವೈಸ್? ವಾರ್ಡ್ ವೈಸ್ ಅಲ್ಲ, ಪ್ರಾಥಮಿಕ ಆರೋಗ್ಯ ಕೇಂದ್ರ ವೈಸ್. ಬೆಂಗಳೂರು 113 ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿದೆ. ಆರೋಗ್ಯ ಇಲಾಖೆಯಲ್ಲಿ 48 ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿದ್ದು, ಬಿಬಿಎಂಪಿ ವ್ಯಾಪ್ತಿಯಲ್ಲಿ 80 ಇದೆ. 120, 113ವರೆಗೂ ಪ್ರಾಥಮಿಕ ಕೇಂದ್ರಗಳಿದೆ. ಓಕೆ. ಇಲ್ಲಿ 250, 300 ಫಿಕ್ಸ್ ಮಾಡಿದ್ದಾರೆ. 300 ಫಿಕ್ಸ್ ಮಾಡಿದ್ದಾರೆ. ವೈಜ್ಞಾನಿಕವಾಗಿ ಪೇಷಂಟ್ ಜೊತೆ ಟಾರ್ಗೆಟ್ ಅಂದ್ರೆ 200 ಆ ಥರ ಇರುತ್ತೆ. ಪರ್ ಡೇಗೆ ಪರ್ PHCಗೆ 200 ಅಂತ ಹೇಳ್ತಾ ಇದ್ರು ನಮ್ಮ ಮೇಡಮ್ ಅವರು. ಶಾಪ್ ಕಲೆಕ್ಷನ್ ಮಾಡಿ ಅಂತ ಹೇಳ್ತಾರೆ ಎಲ್ರು. ನಾವು ಎಲ್ಲಿ ಮಾಡೋಕ್ಕಾಗುತ್ತೆ ಅಂದ್ರೆ ಅವ್ರ ಜನಗಳು ಬಂದ್ರೆ ನಾವು ಮಾಡ್ಬೋದು. ನಾವು ಕನ್ವಿನ್ಸ್ ಮಾಡ್ತೀವಿ, ತುಂಬಾ ಕನ್ವಿನ್ಸ್ ಮಾಡ್ತೀವಿ ಜನಗಳನ್ನ, ಬಟ್ ಯಾರು ಬರಲ್ಲ ಸರ್. ನಾವಿವಾಗ 3 ಟೀಮ್ ಮಾಡ್ಕೊಂಡಿದೀವಿ. ಎಲ್ಲ ಈಚ್ ಟೀಮು 50-50 ಕಲೆಕ್ಟ್ ಮಾಡಬೇಕು ಅಂತ ಹೇಳಿದ್ದಾರೆ. 150 ಅಂದ್ರೆ ಅದೇ. ನಮ್ಮಲ್ಲಿ ಇಲ್ಲಿ ಏನಿಲ್ಲ ಅಂದ್ರೆ ಪರ್ ಡೇಗೆ 100 ಆಗ್ತಿದೆ. ಮೊಬೈಲ್ ಯೂನಿಟಲ್ಲಿ ಒಂದು 100 ಆಗ್ತಿದೆ. 150ವರೆಗೂ ಬರ್ತಾರೆ. ಅಂತ ಏನಿಲ್ಲ ಸರ್, ಟಾರ್ಗೆಟ್ ರೀಚ್ ಮಾಡಿ ಕರೆಕ್ಟಾಗಿ ಮಾಡಿರಿ. ಏನು ಮಿಸ್ಟೇಕ್ ಮಾಡ್ತಿದ್ದ ಮಾಡಿ ಪೇಷಂಟ್ಗೆ ಕೌನ್ಸಿಲಿಂಗ್ ಚೆನ್ನಾಗಿ ಕೊಡಿ. ಪ್ರಾಬ್ಲಮ್ ಇರುತ್ತೆ, ನಮ್ಮ ಜನ ಹೋಗ್ಬಿಡ್ತಾರೆ ಅಕ್ಕಿ ನಿಂತ್ಕೊಂಡ್ಬಿಟ್ಟು. ಯಾರು ಹೋಗಲ್ಲ. ಯಾರು ಆರೋಗ್ಯವಂತನಾಗಿದ್ದೀನಿ ಅಂತ ನಾನು ಪ್ರಭಾವಿಸೋನು ನಾನು ಯಾಕೆ ಟೆಸ್ಟ್ ಹೋಗ್ಬೇಕು ಅಂತಾನೆ ಸಹಜವಾಗಿ ಬರೋದು. ನಾನು ಕಾಮನ್ಗಾಗಿ ಯೋಚನೆ ಮಾಡಿ, ಚಿಕ್ಕ ಹುಡುಗ ಬ್ಲಡ್ ಪ್ರೆಷರ್ ಟೆಸ್ಟ್ ಮಾಡಿಸ್ಕೊಳ್ಳೋ, ಶುಗರ್ ನೋಡೋದ್ರೆ ಓಡಾಡ್ಕಡೆ ಹೊರೇ ಅಂತಾನೆ, ನಾನು ಯಾಕೆ ಮಾಡಿಸ್ಬೇಕು ಅಂತಾನೆ. ಇವೆಲ್ಲ ಚಿಂತೆ ಬರೋದು ಯಾವಾಗ 50 ದಾಟದ ಮೇಲೆ. ಯಾಕೋ ರಿಸ್ಕ್ ಬೇಡಪ್ಪ ಅವ್ನು ಮಾಡಿಸ್ಬಿಡೋಣ ಅಂತ ಅಲ್ವಾ? ಜನನೂ ಬರಲ್ಲ. ದಿಸ್ ಇಸ್ ದಿ ಬ್ಯಾಲೆನ್ಸ್ ವಿಚ್ ಆಫೀಸರ್ಸು, ಡಾಕ್ಟ್ರು ಮತ್ತು ಸರ್ಕಾರ ಬಹುಮುಖ್ಯವಾಗಿ ಮಾಡ್ಕೋಬೇಕಾಗಿರುವಂಥದ್ದು. ಜೊತೆಯಾಗಿ ಹೋಗಬೇಕು. ಅದನ್ನು ಬಿಟ್ಬಿಟ್ಟು ನೀವು ಯಾವುದೋ ಡಾಟಾ ಸ್ಟ್ಯಾಟಿಸ್ಟಿಕ್ಸ್ಗೆ ಟಾರ್ಗೆಟ್ ಥರ ಅದನ್ನು ಟ್ರೀಟ್ ಮಾಡೋದು, ಮ್ಯಾಥಮೆಟಿಕ್ಸ್ ಥರ ಅದರಲ್ಲಿ ಹ್ಯೂಮನ್ ಆ್ಯಂಗಲನ್ನು ನೋಡದೇ ಇರೋದು,
ಮನುಷ್ಯರು ಏನು ಬಿಹೇವ್ ಮಾಡ್ತಾರೆ ಅನ್ನೋದನ್ನು ನೋಡದೇ ಇರೋದು ಮಾಡಿದರೆ, ನೀವು ಈ ಕಡೆಯಲ್ಲಿ ಅವ್ರು ಹೇಳಿದಾರಲ್ಲ ಹಂಗಾಗಿ ನಾವು ಇಷ್ಟ ಬಂದಷ್ಟು ಮಾಡ್ಕೊಂಡು ಹೋಗ್ತೀವಿ ನೀವು ಅಂದ್ಕೊಳ್ಳೋದು ಆದರೆ ರೋಗನೂ ಬಗೆಹರಿಯಲ್ಲ, ಇದು ಸಮಸ್ಯೆ ಆಗಲ್ಲ.